ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ತುಂಬ ಚೆನ್ನಾಗಿದ್ದೀನಿ. ಶುಕ್ರವಾರ ಬಂದು ಗೌಡ್ಗೆರೆ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದೆ. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಮತ್ತು ಹರಕೆ ಕಟ್ಕೊಂಡಿರೋಂಥ ಭಕ್ತಾದಿಗಳು ಅಲ್ಲಿ ತೆಂಗಿನಕಾಯಿ ಸೇವೆ, ತೆಂಗಿನಕಾಯಿನ 21 ವಾರ ಬಂದು ಕಟ್ಟಿ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ನೀವೇನೇ ಮನಸ್ಸಲ್ಲಿ ಅಂದ್ಕೊಂಡಿದ್ರು ನಿಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ. ಮತ್ತು ಬಸಪ್ಪ ಬಂದು ಅಲ್ಲಿ ನೋಡಿ ಅವರ ಕೆಲಸಗಳು ಆಗಬೇಕು ಅಂದರೆ ಮಲ್ಕೊಂಡಿರ್ತಾರೆ ಅವರು. ಅದು ದಾಟಿದ್ರೆ ಕೆಲಸಗಳು ಅವ್ರದ್ದು ಆಗತ್ತೆ ಅಂತ, ಇಲ್ಲ ಯೋಚನೆ ಮಾಡಿ ದಾಟಿಲ್ಲ ಸೈಡಿಂದ ಬಂದರೆ ಕೆಲಸಗಳಾಗಲ್ಲ ಅಂತ. ಈ ರೀತಿ ಹಲವಾರು ಅಲ್ಲಿ ಹರಕೆಗಳನ್ನ ಕಟ್ಕೊತಾರೆ. ಮತ್ತು ಹಾಗೆ ಪೂಜೆಗಳನ್ನು ಸಲ್ಲಿಸ್ತಾರೆ. ಎಲ್ಲನೂ ದೇವಸ್ಥಾನ ನೋಡೋಕ್ಕೆ ಒಂದು ಮಕ್ಕಳು ರಜಾ ಟೈಮಲ್ಲಿ ಎಲ್ಲ ಹೋಗಿ ಬನ್ನಿ, ತುಂಬ ಚೆನ್ನಾಗಿದೆ. ಏನೇ ಅಂದ್ಕೊಂಡ್ರೂ ಮದುವೆ ಆಗಿರ್ಬೋದು, ಕೆಲಸ ಆಗಿರ್ಬೋದು, ಇಲ್ಲ ಒಂದು ಮನೆ ಕಟ್ಟೋದಾಗಿರ್ಬೋದು, ಜಮೀನು ಸೈಟು ಏನೇ ತೊಗೊಳ್ಬೇಕಾಗಿರ್ಬೋದು, ಇಲ್ಲಿ ಬಂದವ್ರಿಗೆ ತುಂಬ ಒಳ್ಳೆ ರಿಸಲ್ಟು ಸಿಕ್ಕಿದೆ ಅನಿಸುತ್ತೆ. ಯಾಕಂದರೆ ಅವ್ರ ಬಾಯಿಗಳಿಂದನೇ ನಾವು ಕೇಳ್ತೀವಲ್ಲ, ಸೊ ಹಾಗಾಗಿ ನೋಡಿದಾಗ ಗೊತ್ತಾಗುತ್ತೆ. ಚಾಮುಂಡೇಶ್ವರಿ ಅಮ್ಮನ ಅಲಂಕಾರ ತುಂಬ ಚೆನ್ನಾಗಿತ್ತು. ನಮಗಂತೂ ತುಂಬ ನೋಡಿ ಖುಷಿಯಾಯಿತು. ಇಲ್ಲಿ ಇನ್ನೊಂದೇನಪ್ಪ ವಿಶೇಷ ಅಂತ ಹೇಳಿದ್ರೆ, ಅಮ್ಮಂದು ಮೂರ್ತಿ ಕೆಳಗಡೆ ಮ್ಯೂಸಿಯಮ್ ಇದೆ. ಮ್ಯೂಸಿಯಮಲ್ಲಂತೂ ತುಂಬ ಚೆನ್ನಾಗಿ ಮಕ್ಕಳು ನೋಡೋ ಅಂಥ, ಇವಾಗ ಹಳ್ಳಿ ಸೊಗಡಿನ ಒಂದು ಗೊಂಬೆಗಳಿರ್ಬೋದು, ಎಲ್ಲನೂ ಅಲ್ಲಿ ಮಾಡಿದ್ದಾರೆ. ನೋಡೋಕ್ಕಂತೂ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಮಕ್ಕಳನ್ನ ಜೊತೆ ಕರ್ಕೊಂಡೋಗಿ ಚೆನ್ನಾಗಿ ಎಲ್ಲನೂ ನೋಡ್ಬೋದು. ನೋಡಿ ಬಸಪ್ಪ ಬರ್ತಾಯಿದೆ, ಯೋಚನೆ ಮಾಡ್ತಾಯಿದೆ ಎಲ್ಲರ ಮೇಲೂ. ಈಗ ಯಾರಿಗೋ ಒಬ್ಬರು ಕೆಲಸ ಆಗಲ್ಲ, ಅದರಿಂದ ಅದು ನಿಂತು ಯೋಚನೆ ಮಾಡಿ ಮುಂದೆ ಹೋಗುತ್ತೆ. ಅದಕ್ಕೆ ಅಲ್ವಾ ಹೇಳೋದು ದೈವಶಕ್ತಿ ಅಂತ ಹೇಳ್ಬಿಟ್ಟು. ದೈವಶಕ್ತಿ ಮುಂದೆ ಏನೂ ಇಲ್ಲ ಅಂತ. ದೇವರಿಗೆ ಗೊತ್ತಾಗದೇ ಇರೋವಂಥದ್ದು ಏನೂ ವಿಷಯ ಇಲ್ಲ. ಅವ್ರಿಗೇನೋ ಕೆಲಸಗಳು ಸ್ವಲ್ಪ ಎಲ್ಲ ಕಡಿಮೆ ಆಗೋದ್ರ ಹಿಂದೆ ಏನೋ ಒಂದು ಕಾರಣ ಇರುತ್ತೆ. ಹಂಗಾಗಿ ದೇವರು ಯೋಚನೆ ಮಾಡಿ ಮುಂದೆ ಹೋಗ್ತಾಯಿದೆ. ಬಟ್ ಒಬ್ಬೊಬ್ಬರಿಗೆ ಬೇಗನೆ ದಾಟ್ತಿದೆ ನೋಡಿ, ಅವ್ರ ಕೆಲಸ ಆಗತ್ತೆ ಅನ್ನೋದೊಂದು ರೀಸನ್ ಇರ್ಬೋದು ಅಂತ ಅನಿಸುತ್ತೆ. ನೋಡಿ, ಇದೇ ಮ್ಯೂಸಿಯಮ್ಮು ಓಪನ್ನು ಎಂಟ್ರೆನ್ಸು. ತುಂಬ ಚೆನ್ನಾಗಿ ಮಕ್ಕಳಿಗಂತೂ ಎಂಜಾಯ್ ಮಾಡೋ ಥರ ಇದೆ. ಇದು ಅನ್ನದಾಸೋಹಕ್ಕೆ ಹೋಗ್ತಿರೋದು ಜನಗಳು. ಅಲ್ಲೂ ಅಷ್ಟೇ ನೋಡಿ, ರಶ್ ಇರಲ್ಲ, ಏನಿಲ್ಲ. ಬಂದವರು ಅವರೇ ತಟ್ಟೆ ಎತ್ಕೊಂಡು ಊಟ ಮಾಡಿಕೊಂಡು ಆರಾಮಾಗಿ ಹೋಗ್ಬೋದು. ರಶ್ಶು ಇರಲ್ಲ. ಎಷ್ಟು ಜನ ಬಂದರೂ ಬೆಳಗ್ಗೆಯಿಂದ ಸಂಜೆವರೆಗೂ ಊಟ ಇದ್ದೇ ಇರುತ್ತೆ. ದಿನ ಅನ್ನದಾಸೋಹ ಇರುತ್ತೆ ಅಲ್ಲಿ. ಮತ್ತು ಯಾರು ಅನ್ನದಾಸೋಹಕ್ಕೆ ಅಕ್ಕಿ ಇರ್ಬೋದು, ಅಮೌಂಟ್ ಆದ್ರೂ ಅಲ್ಲಿ ಕೊಡ್ಬೋದು. ನಮ್ಮ ಕಡೆಯಿಂದ ಒಂದು ಸೇವೆ ಸಲ್ಲಿಸ್ದಂಗೆ ಆಗುತ್ತೆ ಆ ದೇವ್ರಿಗೆ. ತುಂಬ ಚೆನ್ನಾಗಿದೆ, ದೇವಸ್ಥಾನವೂ ಚೆನ್ನಾಗಿದೆ. ಮತ್ತು ಹೊಟ್ಟೆ ತುಂಬ ಅಸ್ತು ಬಂದ ಭಕ್ತಾದಿಗಳಿಗೆ ಹೊಟ್ಟೆ ತುಂಬ ಊಟನೂ ಹಾಕ್ತಾರೆ. ನೋಡಿ, ಇದು ಅನ್ನ ಛತ್ರ ಇದು. ಸೊ ಎಲ್ಲರೂ ನೋಡಿ, ಅವರು ತಟ್ಟೆ ಊಟ ಮಾಡ್ಕೊಂಡು ಹೋಗಿ ತಟ್ಟೆ ಅವರೇ ವಾಶ್ ಮಾಡಬೇಕು. ಮತ್ತು ತಿರ್ಗಾ ಅಲ್ಲಿ ಊಟಕ್ಕೆ ಅವರೇ ತಟ್ಟೆ ತೊಗೊಂಡು ಬಂದು ಇಟ್ಕೊಂಡು ಊಟ ಹಾಕಿಸ್ಕೊಬೇಕು. ಊಟನೂ ಅಷ್ಟೇ, ಅನ್ನ ಫಸ್ಟು ಪಾಯಸ, ಬೂಂದಿ ಹಾಕ್ತಾರೆ. ಅದು ತುಂಬ ಚೆನ್ನಾಗಿರುತ್ತೆ. ಅಕ್ಕಿ ಪಾಯಸ ಮತ್ತು ಬೂಂದಿ, ಸ್ವೀಟ್ ಬೂಂದಿ ಹಾಕ್ತಾರೆ. ಅನ್ನ, ರಸಮ್ಮು ಮತ್ತು ಅನ್ನ ಸಾಂಬಾರು, ಅದ್ರ ಜೊತೆಗೆ ವಿಶೇಷವಾಗಿ ಏನಂದರೆ ತುಪ್ಪನೂ ಸುಧಾ ಬಡಿಸ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ ಅಂದರೆ. ಇವಾಗ ನಾವು ಧರ್ಮಸ್ಥಳದಲ್ಲಿ ಯಾವ ರೀತಿ ನಮಗೆ ಊಟ ಸಿಗುತ್ತೆ, ಇಲ್ಲಿ ಅಸ್ತು ಬಂದ ಜನಗಳಿಗೆ ಊಟ ಸಿಗುತ್ತೆ.